ನಮಸ್ತೆ, ನಾನು ಶ್ರುತಿ. ಹುಗ್ಗಿ ರೆಸಿಪಿ. ಕುಕ್ಕರ್ದಾಗ ಒಂದು 5-6 ಸೀಟಿ ಆಗೋ ಥರ ಹುಗ್ಗಿ ಚೆಂದಾಗಿ ಕುದಿಸ್ಬೇಕು. ಅದು ಕುದ್ದಿದ್ದಾದ ಬಳಿಕ ಒಂದು ಬೊಗಣಿ ತೊಗೊರಿ. ಬೊಗಣಿ ಆ್ಯಂಡ್ ಚಾನ್ಗಿ ತೊಗೊಂಡು ಚೆಂದಾಗಿ ಸೋಸ್ಕೊರಿ. ಅದು ಸೋಸ್ಕೊಂಡಾದ ಬಳಿಕ ಗ್ಯಾಸ್ ಚಾಲೂ ಮಾಡಿರಿ. ಗ್ಯಾಸ್ ಚಾಲೂ ಮಾಡಿ ಕಡಾಯಿ ಇಡ್ರಿ. ಕಡಾಯಿ ಒಂದೆರಡು ತುಪ್ಪ ಹಾಕಿರಿ. ಚಮಚೆ ತುಪ್ಪ ಹಾಕಿ ಕಾಜು, ಬಾದಾಮ್, ಒಣಗಿರೋ ಮನುಕ್ ಹಾಕಿರಿ. ಮನುಕ್ ಹಾಕಿ ಕೊಬ್ಬರಿ ಚೆಂದಾಗಿ ಕೊಬ್ಬರಿ ಹಾಕಿರಿ. ಕೊಬ್ಬರಿ ಹಾಕಿ ಚೆಂದಾಗಿ ತುಪ್ಪದಾಗ ಹುರಿರಿ. ಒಂದು 5 ನಿಮಿಷ ತನಕ ತುಪ್ಪದಾಗ ಹುರಿಬೇಕು. ನಾವು ಯಾವ ಥರ ಹುರಿತೀವಂದ್ರೆ ಅದು ಸ್ಮೆಲ್ ಬರಬೇಕು, ಆ ಥರ ತುಪ್ಪದಾಗ ನಾವು ಹುರಿಬೇಕು. ಅದು ಹುರಿದಾದ ಬಳಿಕ ನಾವೇನು ಹುಗ್ಗಿ ಸೋಸ್ಕೊತಿರ್ತೀವಲ್ಲ ಆ ಹುಗ್ಗಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಯಾವ ಥರ ಅಂದ್ರೆ ಇನ್ನು ಚಿಟಕಬಾರ್ದು, ಏನಿಲ್ಲ, ಆ ಥರ ಚೆಂದಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಆದ ಬಳಿಕ ಒಂದು ಸ್ವಲ್ಪ ಕ್ವಾಂಟಿಟಿ ನೋಡಿ ಸ್ವಲ್ಪ ನೀರು ಹಾಕಿರಿ. ನಿಮ್ಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಹಾಕಿ ಮಿಕ್ಸ್ ಮಾಡಿ ಚೆಂದಾಗಿ. ನೀರು ಮತ್ತು ಹುಗ್ಗಿ ಚೆಂದಾಗಿ ಎರಡು ಮಿಕ್ಸ್ ಆಗಬೇಕು, ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಚಿಟಕಬಾರ್ದು, ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಆದ ಬಳಿಕ ಕೊಬ್ಬರಿ ಹಾಕಬೇಕು. ಕೊಬ್ಬರಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ಬಳಿಕ ಬೆಲ್ಲ ಹಾಕಿರಿ. ಬೆಲ್ಲನೂ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು 3 ಜನಕ್ಕೆ ಮಾಡಾಕತ್ತೀವಿ, ನೀವು ನೋಡಿ ಮಾಡಿರಿ. ಚೆಂದಾಗಿ ಅದು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಹಂಗೆ ಸ್ವಲ್ಪ ಗಸಗಸೆ ಇರ್ತೈತಲ್ಲ, ಅದು ಗಸಗಸೆ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಯ್ತಂದ್ರೆ ನೋಡಿರಿ, ಒಂದು 5 ನಿಮಿಷ ಚೆಂದಾಗಿ ಕುದಿಯಾಕೆ ಬಿಟ್ರೆ ನೀವೇ ನೋಡ್ಬೋದು ಹುಗ್ಗಿ ಯಾವ ಥರ ಆಗೈತಂತ.